ಕೇಂದ್ರ ಒಂದು SOP ಅನ್ನು ಹೊರಡಿಸಿರುತ್ತೆ. DGP ರ್ಯಾಂಕಿನ ಅಧಿಕಾರಿಗಳೇ ಪ್ರಾಸಿಕ್ಯೂಷನ್ಗೆ ಕೇಳಬೇಕಾಗುತ್ತೆ. ಖಾಸಗಿ ದೂರಿನ ಮೇಲೆ ಆಗಲ್ಲ. ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ನಾನು ನಿಮಗೆಲ್ಲ ಕಳಿಸಿದ್ದೆ ಆ ಸರ್ಕ್ಯುಲರ್, ಹೈಕೋರ್ಟು ಸರ್ಕ್ಯುಲರ್ ಕಳಿಸಿದ್ದೆ. ನನಗೂ ಗೊತ್ತು, ನಾನು ಗವರ್ನರ್ನ ಬಂದು ಭೇಟಿ ಆಗೋಂಗಿಲ್ಲ, ಅಂಡರ್ ದಿ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ ಡೈರೆಕ್ಟಾಗಿ ಬರೋಂಗಿಲ್ಲ. ಕೋರ್ಟ್ ನನಗೆ ಆದೇಶ ಕೊಡಬೇಕು, ಹೋಗಿ ತೊಗೊಂಬರ್ರಿ ಅಂತ. ಅದು 203 ಸ್ಟೇಜ್ ಬಂದ ಮೇಲೆ 200 ಕಂಪ್ಲೇಂಟ್ ಹಾಕಿ 202 ಡಿಸ್ಮಿಸ್ ಮಾಡೋಣ ಅಂತ ತೀರ್ಮಾನ ಮಾಡಿ ಮೇಲ್ನೋಟಕ್ಕಿದೆ ಇಟ್ ಇಸ್ ವರ್ತ್ ಪ್ರೊಸೀಡಿಂಗ್ ಅಂತ ಡಿಸೈಡ್ ಮಾಡಿದ್ಮೇಲೆ 203 ನಮಗೆ ಹೇಳ್ಬೇಕು, ಹೋಗಿ ತೊಗೊಂಬರ್ರಿ ಅಂತ. ಆಗ ನಾನು ಬರಬೇಕಾಗಿದ್ದಿತ್ತು. ಬಟ್ ಈಗ ಸದ್ಯಕ್ಕೆ ಹೈಕೋರ್ಟ್ ಆದೇಶ ಒಂದು 2023ರಲ್ಲಿತ್ತು. ಆ ಆದೇಶದ ಪ್ರಕಾರ ನಾನು PCR ಹಾಕಬೇಕಾದ್ರೆ, ಫೈಲ್ ಮಾಡಬೇಕಾದ್ರೆ ಅನುಮತಿ ತೊಗೊಂಡೋಗ್ಬೇಕು ಅಂತಿತ್ತು. ಆ ಗೊಂದಲದಲ್ಲಿ ನಾವೀಗ ಮಾಡಿದ್ದೀವಿ. ಐ ಸಾಟ್ ಫಾರ್ ದಿ ಸ್ಯಾಂಕ್ಷನ್ ಕೊಟ್ಟಿದ್ದಾರೆ. ಅದೊಂದು ದೊಡ್ಡ ಕಾನೂನು ಸಮರ ನಡೀತದೆ ಆನ್ ದಟ್ ಆಸ್ಪೆಕ್ಟ್. ನಾನು ಹೇಳಲಿಕ್ಕಾಗಲ್ಲ, ಹೈಕೋರ್ಟ್ ಹೇಳೋದು. ಅವರು ಸ್ಟೇಗಂತೂ ಟ್ರೈ ಮಾಡೇ ಮಾಡ್ತಾರೆ. ನಾವು ಅದು ಕೊಡಬಾರ್ದು ಅಂತ ನಾವು ಹೇಳ್ತೀವಿ. ಇಟ್ಸ್ ನಾಟ್ ನ್ಯಾಚುರಲ್. ಇನ್ನೂ ಇಬ್ಬರು ದೂರುದಾರರು ಇವತ್ತು KVS ಹಾಕೊಂಡಿದ್ದಾರೆ ಅಂತ ಹೇಳಿ, ತಾವು ನಾನು ರೆಡಿ ಆಗ್ತೀನಿ. ಯಾಕಂದರೆ ನಾನು ಈಗ ಬಂದೆ ಮಡಿಕೇರಿಯಿಂದ. 10 ಗಂಟೆ ಬೆಳಗ್ಗೆ ಹಾಕ್ಬಿಡ್ತೀವಿ. KVS ಇರೋದ್ರಿಂದ ಇಟ್ ಹ್ಯಾಸ್ ಬಿ ಹರ್ಡ್. ನಾನು ಬೆಳಗ್ಗೆ ಹಾಕ್ಬಿಡ್ತೀನಿ, ಸೋಮವಾರ ಬೆಳಗ್ಗೆ KVS ಹಾಕ್ತೀನಿ. ಪೊಲಿಟಿಕಲ್